ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಬಣ ಬಡಿದಾಟ ಜಾಸ್ತಿ ಆಗ್ತಾ ಇದೆಯಾ? ಸಿಎಂ ಪಾಳಯದಲ್ಲಿದ್ದವರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಳಯದಲ್ಲಿದ್ದವರು ಇಲ್ಲ 3 DCM ಮಾಡಿ ಬೇರೆ ಬೇರೆ ಜಾತಿಗೆ DCM ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಶಿವಕುಮಾರ್ ಮತ್ತು ಅವರ ಪಟಾಲಂ ಯಾವ ರೀತಿ ಅರ್ಥ ಮಾಡ್ಕೋತಾ ಇದೆ ಅಂತಂದರೆ, ಇದು DK ಶಿವಕುಮಾರ್ ಅವರನ್ನು ವೀಕ್ ಮಾಡೋದಕ್ಕೆ, DK ಶಿವಕುಮಾರ್ ಅವರನ್ನು ದುರ್ಬಲ ಮಾಡೋದಕ್ಕೆ, DK ಶಿವಕುಮಾರ್ ಅವರನ್ನು ಇರಿಟೇಟ್ ಮಾಡೋದಕ್ಕೆ 3 DCM ಮಾಡಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳಾಗಿದೆ. ಈ ನಡುವೆ DCM ಪಾಳಯದವರು ಹೇಳಿಬಿಟ್ರು, ಹೌದಾ ಹಾಗಿದ್ರೆ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ ನೀವು 3 DCM ಮಾಡಿದರೆ ಅಂತ ಹೇಳಿಬಿಟ್ಟಿದ್ದಾರೆ. ಈ ಪಾಳಯದಲ್ಲಿ 3 DCM ಆಯ್ಕೆ ಚರ್ಚೆ ಜೋರಾಗ್ತಾ ಇದೆ. CM ಸಿದ್ದರಾಮಯ್ಯ ಬಣ ಮತ್ತು DCM DKಶಿ ಬಣದ ಮಧ್ಯೆ ಮಾತಿನ ಚಕಮಕಿ ಜೋರಾಗಿ DCM ರಾಜೀನಾಮೆ ವಿಚಾರ ಕೂಡ ಬಂದುಬಿಡ್ತು. ಏನದು ಸ್ಟೋರಿ ಇಲ್ಲಿದೆ. ಮುಸ್ಲಿಂ ಸಮಾಜದಲ್ಲೂ ನಾವು ಉಪಮುಖ್ಯಮಂತ್ರಿ ಆಗಬೇಕಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಇಲ್ಲ ಅಂತಲ್ಲ, ಎಲ್ಲ ಸಮುದಾಯಕ್ಕೂ ರೆಪ್ರೆಸೆಂಟೇಷನ್ ಬೇಡವಾ? ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ. ಕಾಂಗ್ರೆಸ್ನಲ್ಲಿ ಜೋರಾಯಿತು DCM ದಂಗಲ್. ಜಾತಿಗೊಂದು DCM ಪಟ್ಟಿಗೆ DK ಬಣ ರೊಚ್ಚು. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಅದರಲ್ಲೂ ಇದೀಗ ಹೆಚ್ಚುವರಿ DCM ಬೇಡಿಕೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಸೈಲೆಂಟ್ ಆಗಿದ್ದ ಆಕಾಂಕ್ಷಿಗಳು ಇದೀಗ ಮತ್ತೆ ಬಹಿರಂಗ ಹೇಳಿಕೆ ನೀಡ್ತಾ ಇದ್ದಾರೆ. ಮುಸ್ಲಿಂ ಸಮಾಜದಲ್ಲೂ ನಾವು ಉಪಮುಖ್ಯಮಂತ್ರಿ ಆಗಬೇಕಂತ ನಾವು ಬೇಡಿಕೆ ಇಟ್ಟಿದ್ದೀವಿ. ಇಲ್ಲ ಅಂತಲ್ಲ, ಎಲ್ಲ ಸಮುದಾಯಕ್ಕೂ ರೆಪ್ರೆಸೆಂಟೇಷನ್ ಬೇಡವಾ? ನಿನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮಾಜಿ ಸಂಸದ ಡಿ ಸುರೇಶ್ ಜಾತಿ ಆಧಾರದಲ್ಲಿ ಹೊಸದಾಗಿ DCM ಹುದ್ದೆ ಸೃಷ್ಟಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಸಚಿವ ರಾಜಣ್ಣ ಮತ್ತೊಮ್ಮೆ ತಮ್ಮ ಆಗ್ರಹವನ್ನ ಸಮರ್ಥಿಸಿಕೊಂಡಿದ್ರು. ಇದೀಗ ಮಾಗಡಿ ಶಾಸಕ HC ಬಾಲಕೃಷ್ಣ ಹೆಚ್ಚುವರಿ DCM ನೇಮಕಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. DCM ಸ್ಥಾನಕ್ಕೆ DK ಶಿವಕುಮಾರ್ ರಾಜೀನಾಮೆ ಕೊಡುವಂತೆ ಹೇಳ್ತೀವಿ, DCM ಆಗೋರೆ ಪಕ್ಷ ಕಟ್ಟಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. DK ಶಿವಕುಮಾರ್ ಅವರಿಗೆ ರಾಜೀನಾಮೆ ಕೊಟ್ಬಿಡಿ, ಸಾಕು DCM ಆಗಿರೋದು, ನೀವು ಆರಾಮಾಗಿ ಮಂತ್ರಿ ಆಗಿರಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಈ ಪಕ್ಷ ಕಟ್ಟಬೇಕು ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ. ಮಾಡಲಿ, ತೊಂದರೆ ಇಲ್ಲ. ಅದರ ಬಗ್ಗೆ ನಾವು ಅವರ ಆಸೆಗೆ ನಾವು ತಣ್ಣೀರಿಸತಕ್ಕಂಥದ್ದು ಸೂಕ್ತ ಅಲ್ಲ. ಇದೇ ವೇಳೆ DK ಸುರೇಶ್ ಹೇಳಿದಂತೆ ಜಾತಿಗೊಂದು DCM ಮಾಡಿದ್ರೆ ಒಳ್ಳೆಯದು ಅಂತ ಶಾಸಕರು ವ್ಯಂಗ್ಯವಾಡಿದ್ರು. ತೊಂದರೆ ಏನಿಲ್ಲ, ಮಾಡಲಿ. ನಮ್ಮ DK ಸುರೇಶ್ ಅವರು ಹೇಳ್ದಂಗೆ ಒಂದೊಂದು ಜಾತಿಗೆ ಒಂದೊಂದು ಉಪಮುಖ್ಯಮಂತ್ರಿ ಮಾಡಿದ್ರೆ ಬಹುಶಃ ನಮಗೆ ಎಲ್ಲ ಜಾತಿಯವ್ರ ಓಟು ಕೂಡ ಕ್ರೋಢೀಕರಣ ಆಗ್ತದೆ ಅಂತಕ್ಕಂಥದ್ದು ಆಶಾಭಾವನೆ. ಆಗಲಿ, ಎಲ್ಲ ಜಾತಿಯವ್ರಿಗೂ ಒಂದೊಂದು ಕೊಡಲಿ. ಏನು DCM ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಆಕಾಂಕ್ಷಿಗಳನ್ನ ನೋಡೋದಾದ್ರೆ, DCM ಸ್ಥಾನದ ಮೇಲೆ SC ಸಮುದಾಯದ ಡಾಕ್ಟರ್ G ಪರಮೇಶ್ವರ್, ಲಿಂಗಾಯತ ಕೋಟಾದಿಂದ MB ಪಾಟೀಲ್, ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್, ST ಕೋಟಾದಿಂದ ಸತೀಶ್ ಜಾರಕಿಹೊಳಿ ಹಾಗೂ KN ರಾಜಣ್ಣ, ರೆಡ್ಡಿ ಸಮುದಾಯದಿಂದ ರಾಮಲಿಂಗ ರೆಡ್ಡಿ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ಕಾಗ್ತದ? ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ. ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಇದ್ರೆ ಭೇಟಿ ಮಾಡಿ, ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ. ಮುಖ್ಯಮಂತ್ರಿ ಆಗುವ ಕನಸು ಕಾಣುತ್ತಿರುವ DKಶಿಯನ್ನ ಕಟ್ಟಿ ಹಾಕಲು ಸಿದ್ದು ಬಣದ ನಾಯಕರು ಹೀಗೆ ಮಾಡ್ತಾ ಇದ್ದಾರೆ ಅನ್ನುವ ಚರ್ಚೆ ಶುರುವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ DCM ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ DCM ಕೇಳ್ತಿರೋರು ನೋಡಿ, ಒಂದು ಡಾಕ್ಟರ್ G ಪರಮೇಶ್ವರ್ ಅವರು ಕೊರಟಗೆರೆ ತುಮಕೂರು, ಆದರೆ ಅಲ್ಲಿ ಅವರು ಮುದ್ದನಮೇಗೌಡರನ್ನ ಗೆಲ್ಸೋಕ್ಕಾಗಿಲ್ಲ. ನಂಬರ್ 1 MB ಪಾಟೀಲ್ರು, ಸಂಯುಕ್ತ ಪಾಟೀಲ್ ಗೆಲ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಬೆಂಗಳೂರು ವಿಚಾರಕ್ಕೆ ಬರುತ್ತೆ ಬಿಡಿ, ಆದರೆ ಜಮೀರ್ ಅಹಮದ್ ಖಾನ್ ಮಾತ್ರ ಒಂದು ರೀತಿಯಲ್ಲಿ ಮುಸ್ಲಿಂ ಓಟುಗಳನ್ನು ಕಾಂಗ್ರೆಸ್ಗೆ ಬರುವಲ್ಲಿ ಮಾಡೋದ್ರಲ್ಲಿ ಸಫಲರಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮಗಳನ್ನು ಗೆಲ್ಲಿಸ್ಕೊಂಡಿದ್ದಾರೆ, ಕೇಳೋದಕ್ಕೆ ಸ್ವಲ್ಪ ರೈಟ್ಸ್ ಇದೆ. KN ರಾಜಣ್ಣ, ಅಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. KN ರಾಜಣ್ಣ ಮತ್ತು ಡಾಕ್ಟರ್ G ಪರಮೇಶ್ವರ್. ಆಮೇಲೆ ರಾಮಲಿಂಗಾರೆಡ್ಡಿ ಮಗಳನ್ನೇ ಗೆಲ್ಸೋಕ್ಕಾಗಿಲ್ಲ. ಸೊ ರೇಸಲ್ಲಿರೋರು ಅಂತ ನಾನು ನಿಮ್ಮ ಗಮನಕ್ಕೆ ಬಂದೆ. ಯಾಕಿದಾಗ್ತಿದೆ? ಎಲ್ಲರೂ ಕೂಡ ಈಗ DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕ್ಬೇಕು. ಯಾಕಂದರೆ ಒಂದು ವೇಳೆ 2.5 ವರ್ಷ ಅಥವಾ 3+2 ವರ್ಷ ಮುಖ್ಯಮಂತ್ರಿ ಪಟ್ಟ ಬದಲಾಗೋದಿದ್ದರೆ ಇವರೆಲ್ಲ ಮೂಲೆ ಗುಂಪು ಆಗಿಬಿಡ್ತಾರೆ ಅನ್ನೋಂಥ ಒಂದು ಭಯ ಇದೆ. ಯಾಕೆಂದರೆ DK ಶಿವಕುಮಾರ್ ಬಂದ ನಂತರ ಒಂದು ಹೊಸ ಟೀಮ್ ಕಟ್ತಾರೆ. ಸಿದ್ದರಾಮಯ್ಯನವರು ಅವ್ರದ್ದೊಂದು ಟೀಮ್ ಇರುತ್ತೆ, ಯಡಿಯೂರಪ್ಪ ಇದ್ದಾಗ ಅವ್ರದ್ದೊಂದು ಟೀಮ್ ಇರುತ್ತೆ, ಆಯಾ ನಾಯಕರು ಬಂದಾಗ ಸುತ್ತಮುತ್ತ ಅವರವರ ಟೀಮ್ ಇರುತ್ತೆ. ಈ ಭಯಕ್ಕಾಗಿ ಇವರು DCM ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಹಾಗಂದ್ರೆ ಇವರು ಕೇಳಿದ ತಕ್ಷಣ
ಕೇಂದ್ರ ಹೈಕಮಾಂಡ್ ಕೊಡುತ್ತೆ ಅಂತಲ್ಲ. ಈ ಹಿಂದೆ ಕೂಡ ಇವರು ರಾಜ್ಯಾಧ್ಯಕ್ಷ ಆಗುವಂಥ ಸಂದರ್ಭದಲ್ಲಿ ಈ ಹಿಂದೆ 2016ರಲ್ಲಿ ಭಾಳ ತೊಂದರೆಗಳು ಅನುಭವಿಸಿದರು. ಅಂದರೆ ಎಲ್ಲರೂ ಕೂಡ ಅವರು ಕೊಡಬೇಡಿ ಅಂತ ಹೇಳಿದರು. ಅದನ್ನು ನಗನಗ್ತಾ ಸ್ವೀಕಾರ ಮಾಡಿದರು ಡಿ ಕೆ ಶಿವಕುಮಾರ್. ಆದರೆ ಒಂದಂತೂ ಭಾಳ ಸ್ಪಷ್ಟ, ಸಂಘಟನೆಯಲ್ಲಿ ಎರಡು ಮಾತಿಲ್ಲ. ಆದರೆ ಇನ್ನೂ ಕೂಡ ಸಿದ್ದರಾಮಯ್ಯ ಅಂತರ ಮಾಸ್ ಲೀಡರ್ ಆಗಿಲ್ಲ. ಮಾಸ್ ಅಂತಾರಲ್ಲ, ಒಂಥರ ಮಾಸ್ ಲೀಡರ್. ಆ ಮಾಸ್ ಲೀಡರ್ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆದ ನಂತರ ಈಗ 2008ಕ್ಕೆ ಯಡಿಯೂರಪ್ಪನವರು ಅದಕ್ಕಿಂತ ಮೊದಲು ದೊಡ್ಡ ನಾಯಕ ಆಗಿದ್ದರು. ಆದರೆ ಮಾಸ್ ಲೀಡರ್ ಅಂತಾರಲ್ಲ, ಆ ಥರ ಆಗಿರಲಿಲ್ಲ. ಈವನ್ 2013ಕ್ಕಿಂತ ಮೊದಲು ದೊಡ್ಡ ನಾಯಕ ಸಿದ್ದರಾಮಯ್ಯ, ಆದರೆ ಮಾಸ್ ಲೀಡರ್ ಅಲ್ಲ. ಮಾಸ್ ಲೀಡರ್ ಮುಖ್ಯಮಂತ್ರಿ ಆದ ನಂತರ ಅದು ಎಲ್ರಿಗೂ ಬರೋದು, ಆ ಛಾತಿ ಬರೋದು ಮುಖ್ಯಮಂತ್ರಿ ಆದ ನಂತರ ಒಂದು ಬಂದೇ ಬರುತ್ತೆ. ಅದಕ್ಕಿಂತ ಮೊದಲು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಡಿ ಕೆ ಶಿವಕುಮಾರ್ ಮಾಡಿದರೆ ಮುಖ್ಯಮಂತ್ರಿ ಆಗೋದನ್ನು ಬಾಕಿ. ಅದಕ್ಕಿಂತ ಮೊದಲು ಅವರನ್ನು ಕಟ್ಟಿ ಹಾಕಬೇಕು. ರಾಜಕೀಯದಲ್ಲಿ ಇದ್ದೇ ಇರುತ್ತೆ ನೋಡಿ. DCM DKಶಿ ವಿರುದ್ಧ ಸಿದ್ದು ಆಪ್ತರಿಂದ ಸಮರ. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಯಾರು ಈಗ ಡಿ ಕೆ ಶಿವಕುಮಾರ್ ಪರ ಮಾತಾಡೋರು ನೆಕ್ಸ್ಟ್ ಮುಖ್ಯಮಂತ್ರಿ ಆದಾಗ ಸುತ್ತಮುತ್ತ ಇರ್ತಾರೆ. ಇವರೆಲ್ಲ ಸಿದ್ದರಾಮಯ್ಯ ಪರ ಮಾತಾಡ್ತಾ ಇದ್ದವರು ಸುತ್ತಮುತ್ತ ಇರ್ತಾರೆ. ಸಾಧ್ಯವಾದಷ್ಟು ಸತಾಯಿಸ್ತಿರೋ ಸಿದ್ದು ಫ್ರೆಂಡ್ಸ್, ಕೈ ತೊಳ್ಕೊಂಡು ಬೆನ್ನತ್ತಿರೋ KN ರಾಜಣ್ಣ, ನಾನು KPCC ಅಧ್ಯಕ್ಷ ಆಗೋದಕ್ಕೆ ಸಿದ್ಧನಿದ್ದೇನೆ, ಮಂತ್ರಿಗಿರಿ ಬಿಟ್ಬಿಡ್ತೇನೆ, ST ಸಮುದಾಯದಿಂದ DCM ಆಗಲು ಸಿದ್ಧ ಅಂತ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಹೆಜ್ಜೆ ಹೆಜ್ಜೆಗೂ ಕೌಂಟ್ರ್ ಕೊಡ್ತಾ ಇದ್ದಾರೆ ರಾಜಣ್ಣ ಬಾಯಿಗೆ ಬೀಗ ಹಾಕೋದು ಸಿದ್ದುಗೆ ಸುಲಭ. ಆದರೆ ಇಲ್ಲ, ರಾಜಣ್ಣ ಆಟ ನೋಡ್ತಾ ಕುಳಿತ ಸಿದ್ದರಾಮಯ್ಯ. ಆದರೆ ಇದೇ ರಾಜಣ್ಣ ಕಳೆದ ಬಾರಿ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ದೇವೇಗೌಡರು ಸೋಲೋದಕ್ಕೆ ಇವರೇ ಕಾರಣ ಓಪನ್ ಆಗಿ ಹೇಳಿದ್ದಾರೆ. GS ಬಸವರಾಜ್ ಹೇಳಿದರು, ನನಗೆ ಋಣ ಇದೆ KN ರಾಜಣ್ಣ ಅಂತ. ಆಮೇಲೆ ರಾಜಕೀಯ ವಲಯದಲ್ಲಿ ಗೊತ್ತಿದೆ, ಮುದ್ದನಮೇಗೌಡರ ಮೇಲೂ ಕೂಡ ಪ್ರೀತಿ ಇದೆ. ಯಾರಿಗೆ? KN ರಾಜಣ್ಣ ಅವರಿಗೆ. ಅದಕ್ಕಿಂತ 1 ಇಂಚು ಜಾಸ್ತಿ ಸೋಮಣ್ಣ ಅವರ ಮೇಲೆ ಪ್ರೀತಿ ಇದೆ. ಸೋಮಣ್ಣ ಅವರನ್ನ ಕಾಂಗ್ರೆಸ್ ಕರ್ಕೊಂಬರೋದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದರು. ಹಾಗಾಗಿ ಅಲ್ಲಿ ಗೆಲುವು ಸೋಲಿನ ವಿಚಾರಗಳು ಕೂಡ ಇದೆ. ಅಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ, ಬಟ್ ಕೇಳ್ತಾ ಇದ್ದಾರೆ. ಥೇಟ್ ಸಿದ್ದು ರೀತಿ ಆಟ ಶುರು ಮಾಡಿದ್ದಾರೆ ಯಾರು? ಈಗ ಡಿ ಕೆ ಶಿ ಇಲ್ಲಿ ತನಕ ಕಾದ್ರು ಈಗ ಶುರುವಾಯಿತು. ಏನು? ಬೆಂಬಲಿಗರ ಮೂಲಕ ಹೇಳಿಕೆ ಕೊಡಿಸಿದ್ದಾರೆ DCM. ಏನದು? DCM ಆಗಿ ಆದರೆ DKಶಿ ಅಂತೆ ಮತ ತರಬೇಕು ಅಂತ ಹೇಳಿದ್ದಾರೆ. ನಾನು ವೋಟ್ ತಗೊಂಬನ್ನಲ್ಲ 136. ಆಗ ಕೇಳ್ಬೋದು, 136 ನೀನು ಹೆಂಗಪ್ಪ ಒಬ್ಬನೇ ತಂದೆ? CM ಇರಲಿಲ್ವಾ? CM ಇದ್ದರು, 2018ರಲ್ಲೂ CM ಇದ್ದರು. CM ನೇತೃತ್ವದಲ್ಲಿ ನಡೀತು. ಯಾಕೆ 79-80ರಲ್ಲಿ ಫಿಕ್ಸ್ ಆಗ್ಬಿಟ್ರಿ? ನಾನು ಇರಲಿಲ್ವಲ್ಲ? ಆ ಥರ ಮಾತು ಅಂದರೆ ಹೌದು, ಅವರು ಬಂದಿದ್ದಾರೆ. 136 ಬಂದಿದ್ದು ನನ್ನಿಂದಾಗಿ. DCM ತಮ್ಮ ಆಪ್ತರ ಮೂಲಕ ಹೇಳಿಸೋದು ಅದು. ಸಿದ್ದು ಪಟಾಲಂಗೆ DKಶಿ ಟೀಮ್ ಬಹಿರಂಗ ಸವಾಲು ಹೊಡ್ತು. DKಶಿ CM ಆಗ್ತಾರೆ ಅಂತ ಒಕ್ಕಲಿಗರು ಮತ ಕೊಟ್ಟಿದ್ದರು, 6% ಜಾಸ್ತಿ ಬಂತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು CM ಮಾಡಲಿಲ್ಲ. DKಶಿ ಜೊತೆ ಮತ್ತಷ್ಟು ಜನ CM ಆದರೆ ಅವರ ಪ್ರಾಬಲ್ಯಕ್ಕೆ ಪೆಟ್ಟು ಬಿದ್ದ ಹಾಗೆ. ಅವರು ಸ್ಟ್ರಾಂಗ್ ಆಗಿರಬೇಕು ಅನ್ನೋ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿ ಪಟ್ಟ ಬಿಟ್ಟರು ಅನ್ನೋ ಕಾರಣಕ್ಕಾಗಿಯೇ ಅವರನ್ನು KPCC ಅಧ್ಯಕ್ಷ ಮತ್ತು DCM ಮಾಡಿದ್ದು. ಒಬ್ಬ ಇದ್ದರೆ ಮಾತ್ರ ಅದು 2 ಪವರ್ ಸೆಂಟರ್. ಆದರೆ ಆ ಪವರ್ ಸೆಂಟರನ್ನು ದುರ್ಬಲ ಮಾಡಬೇಕಾಗಿದೆ. ಆ ಪ್ರಯತ್ನಗಳಾಗ್ತಾ ಇದೆ. ಮತ್ತಷ್ಟು DCM ಆದರೆ DKಶಿ ಪೋಸ್ಟ್ಗೆ ಬೆಲೆ ಇರಲ್ಲ, ಬೇಕಿದ್ರೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟೇ ಬಿಟ್ಟರು ಒಂದು ರೀತಿಯಲ್ಲಿ. ಇದು ಬಣ ಬಡಿದಾಟ ಜೋರಾಗಿದೆ. ಹಾಗಾಗಿ DK ಶಿವಕುಮಾರ್ ಅವರು ಕೂಡ ಛಲದಂಕಮಲ್ಲ ಒಂದು ರೀತಿಯಲ್ಲಿ. ಈಗ ಅವರಿಗೆ ಚನ್ನಪಟ್ಟಣದಲ್ಲಿ ನಿಲ್ಲಬೇಕು ಅಂತ ಏನಿಲ್ಲ, ಆದರೆ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ಏನಾಗಿತ್ತು? 6% ವೋಟ್ ಬಂತ, ಒಕ್ಕಲಿಗರ ವೋಟ್ ಬಂತ, 136 ಸೀಟ್ ಬಂತ. ಆಮೇಲೆ ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಜಯ ಸಿಗ್ತಾ ನಾವೇ ಹೇಳಿದ್ವಿ. ಆಮೇಲೆ ಇಡೀ ರಾಜಕೀಯ ಪಡಸಾಲೆನೇ ಹೇಳುತ್ತೆ, ದೇವೇಗೌಡರ ನಂತರ DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಒಕ್ಕಲಿಗ ಸಾಮ್ರಾಜ್ಯದ ಆಧಿಪತ್ಯವನ್ನು ಕೊಡುವಂಥದ್ದಾಗ್ತಾ ಇದೆ ಅಂತ. ಆದರೆ ಲಾಸ್ಟ್ ಮಿನಿಟ್ ಲೋಕಸಭಾ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಅದನ್ನು ಉಲ್ಟಾಪಲ್ಟಾ ಮಾಡಿಬಿಟ್ರು. ಏನು? ಯಾವೆಲ್ಲ ಭಾಗದಲ್ಲಿ ಗೆದ್ದಿತ್ತೋ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿ BJP ಭರ್ಜರಿ ಬಂಪರ್ ತೆಗೀತು JDS ಜೊತೆಗೂಡಿ. JDS ಕೂಡ 3 ಕಡೆ ಗೆಲ್ತು. ಆಮೇಲೆ ಮಂಡ್ಯ ಕುಮಾರಸ್ವಾಮಿ ಗೆದ್ದರು. ಅದಾದ ನಂತರ ಯಾವುದು ಬೆಂಗಳೂರು ಗ್ರಾಮಾಂತರ ಕುಮಾರಸ್ವಾಮಿ ಅಂದರೆ ಮಂಜುನಾಥ್ ಗೆದ್ದರು. DK ಸುರೇಶ್ ಸೋಲಾಯಿತು. ಈಗೇನಾಯಿತು? ಆ ಪಟ್ಟ ಆಟೋಮೆಟಿಕಲಿ ಕುಮಾರಸ್ವಾಮಿ ಅವರ ತಲೆ ಮೇಲೆ ಹೋಯಿತು. ಈಗ ಆ ಪಟ್ಟವನ್ನು ವಾಪಸ್ ನನ್ನ ಬಳಿಯೇ ಇದೆ ಅಂತ ಸಾಧನೆ ಮಾಡಬೇಕು ಅಂತಂದರೆ ಚನ್ನಪಟ್ಟಣದಲ್ಲಿ ಗೆದ್ದು ತೋರಿಸ್ಬೇಕು ಕಾಂಗ್ರೆಸ್. ಈ ನಡುವೆ ಈ CM DCM ಗುದ್ದಾಟ. ಓಕೆ, ಈ ನಡುವೆ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಬರ್ತೀವಿ.